ಸರ್ ನಮಸ್ತೆ. ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ಎಚ್.ಎಸ್. ವಿಷ್ಣು ಪ್ರಸಾದ್. ನಾನು ಜೈಶೀಲ್ ಕಲ್ಯಾಣ್ಪುರ ಅವರೇ ನಾವು ನಿಮ್ಮೊಂದಿಗೆ ಇದ್ದೀವಿ. ನನ್ನ ಮುದ್ದು ಅಪ್ಪ ಈ ಕಿರುಚಿತ್ರ ಪೂರ್ಣಗೊಂಡಿದೆ. ಇದರ ಪೋಸ್ಟರ್ ಆ್ಯಂಡ್ ಟೀಸರ್ ಸಹಿತ ಬಿಡುಗಡೆಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದ್ರ ಸಲುವಾಗಿ ತಮ್ಮನ್ನು ಭೇಟಿ ಮಾಡಲೇಬೇಕು ಅಂತ ಹೇಳಿ ಇವತ್ತು ಕಾದ್ಬಿಟ್ಟು ನಾವು ನಿಮ್ಮ ಒಂದು ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಅದರ ಈ ನನ್ನ ಮುದ್ದು ಅಪ್ಪ ಆ ಕಿರುಚಿತ್ರದ ಪೂರ್ಣ ಒಂದು ಅರ್ಥವನ್ನು ನಮ್ಮ ಸಾರ್ವಜನಿಕರಿಗೆ ನೀವು ತಿಳಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ತೆ ವಿಷ್ಣು. ನಮಸ್ತೆ ಸರ್. ಆ್ಯಕ್ಚುಲಿ ಇದು ನಮ್ಮ ಕಿಂಗ್ ಸ್ಟಾರ್ ಡ್ರೀಮ್ ಫಿಲಮ್ ಉಡುಪಿ ಈ ಬ್ಯಾನರಲ್ಲಿ ನಾವು ಈ ಒಂದು ಸಣ್ಣ 2ನೇ ಕಿರುಚಿತ್ರವನ್ನು ಮಾಡ್ತಾ ಇದ್ದೀವಿ. ಇದರ ಮುಹೂರ್ತ ಇದೆ ನಮ್ಮ ಉಡುಪಿಯ ಪ್ರಸಿದ್ಧ ದೇವಸ್ಥಾನ ಆದಿಮುಖಾಂಬಿಕಾ ಕ್ಷೇತ್ರ ಹಾಗೂ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ಡಾಕ್ಟರ್ ಕೃಷ್ಣ ಕುಲಾಲ್ ಅವರ ಒಂದು ಶುಭ ಆಶೀರ್ವಾದದೊಂದಿಗೆ ಮುಹೂರ್ತಗೊಂಡು ಅಲ್ಲೇ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಮಾಡಿದ್ದೀವಿ. ಅವತ್ತು ತುಂಬ ಮಳೆ ಬಂದ ಕಾರಣ ಬೇರೆ ಯಾವುದು ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ಅದನ್ನು ನೆಕ್ಸ್ಟ್ ವೀಕ್ 28 ಜೂನ್ ಹಾಗೂ 29ರಂದು ನಾವು ಮಾಡಿ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಡಬ್ಬಿಂಗ್ ಹಾಗೂ ಎಡಿಟಿಂಗ್ ವರ್ಕ್ ನಡೀತಾ ಇದೆ. ಇನ್ನು ಕೆಲವೇ ದಿವಸಗಳಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗಲಿದೆ. ಇದು ನಮ್ಮ ಶಿವಮೊಗ್ಗದಲ್ಲೇ ಒಂದು ಕಾರ್ಯಕ್ರಮದೊಂದಿಗೆ ಬಿಡುಗಡೆಗೊಳ್ಳಲಿದೆ. ಇದರಲ್ಲಿ ಒಂದು ಸುಂದರ ಹಾಡು ಕೂಡ ಇದೆ. ಸರ್, ಇದು ನಾಯಕ ನಟನೆ ಯಾರು ಅಂತ ಹೇಳ್ತೀವಿ? ಸರ್, ಇದರಲ್ಲಿ ಆ್ಯಕ್ಚುಲಿ ಮುದ್ದು ಅಪ್ಪ ಇದು ನಾನೇ ಅಪ್ಪನ ರೋಲ್ ನಾನೇ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಮಗಳ ಪಾತ್ರದಲ್ಲಿ ಕುಮಾರಿ ಸ್ಪಂದನ ಶಿವಮೊಗ್ಗ. ಸರ್, ಇದರಲ್ಲಿ ಖಳನಾಯಕರ ಪಾತ್ರ ಏನಾದರೂ ಇದೆಯಾ? ಇದರಲ್ಲಿ ಖಳನಾಯಕರಾಗಿ ಇದು ನಮ್ಮ ಶಿವಮೊಗ್ಗದ ರಾಘವೇಂದ್ರ ಅಂತ ಅವರು ನಡೆಸಿದ್ದಾರೆ. ಪೋಷಕ ನಟ ಏನು? ಪೋಷಕ ನಟರಾಗಿ ಇವರು ಅಣ್ಣಪ್ಪ ಸ್ವಾಮಿ, ಚಿತ್ರನಟ ಅಣ್ಣಪ್ಪ ಸ್ವಾಮಿ ಕೃಷಿ ಇಲಾಖೆಯಲ್ಲಿ ಸರ್ಕಾರಿ ಇದರಾಗಿದ್ದಾರೆ. ಅದೇ ರೀತಿ ಪೋಷಕ ನಟಿಯಾಗಿ ಪ್ರಸಿದ್ಧ ಚಿತ್ರನಟಿ ಪೋಷಕ ನಟಿ ಚೇತನ ಶೆಟ್ಟಿ ಉಡುಪಿ. ಅವರು ಹಲವಾರು ಕಿರುಚಿತ್ರ ಹಾಗೂ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಅವರು ಹಾಸ್ಯ ನಟರಿಗೆ ಏನಾದರೂ ಇದರಲ್ಲಿ ಕಾಮಿಡಿ ರೋಲ್ ಬರಲ್ಲ ಸರ್. ಇದು ಒಂದು ಸಂಪೂರ್ಣ ಒಂದು ಅಪ್ಪ ಮಗಳ ಒಂದು ಬಾಂಡಿಂಗ್ ಕಂಟೆಂಟ್ ಇದು. ಅದರಿಂದ ನಾವು ಅದರಲ್ಲಿ ಈ ಕಾಮಿಡಿ ಸೆಂಟಿಮೆಂಟಲ್ ಮಾತ್ರ ಇರುತ್ತೆ ಜಾಸ್ತಿಯಾಗಿ. ಒಂದು ಅಪ್ಪ ಮಗಳ ಒಂದು ಬಾಲ್ಯದಿಂದ ಒಂದು ಬೆಳೆಯುವವರೆಗಿನ ಒಂದು ವಾತಾವರಣ, ಯೌವನದವರೆಗೂ ಬೆಳೆದು ಮಗಳನ್ನ ಇನ್ನೊಂದು ಕಡೆ ಮದುವೆ ಮಾಡಿಕೊಟ್ಟು ಅಪ್ಪನ ಜವಾಬ್ದಾರಿಯನ್ನ ಮದುವೆ ಮದುವೆನೂ ಬರಲ್ಲ. ಅಪ್ಪ ಮಗಳ ಬಾಂಧವ್ಯ ಮತ್ತು ಅವಳ ಒಂದು ಬಾಂಧವ್ಯಕ್ಕೆ ಅವಳಿಗೆ ಬಂದ ಒಂದು ಕಷ್ಟಕ್ಕೆ ಮಗಳಿಗೆ ಏನಾದ್ರು ಸಂಕಷ್ಟ ಎದುರಾಗುತ್ತಾ ಅವಾಗ ಅಪ್ಪ ಇದರಲ್ಲಿ ಒಂದು ಅವಳಿಗೆ ಒಂದು ಈ ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ ಇದರಲ್ಲಿ ಹಾಸ್ಪಿಟಲೈಸ್ ಮಾಡಿರುತ್ತೆ. ಅದಕ್ಕೆ ಸ್ಪಂದಿಸೋದು ಮತ್ತು ಅಪ್ಪನ ತ್ಯಾಗ ಇದರ ಬಗ್ಗೆ ಅವಳು ಇದು ಯಾವ ರೀತಿ ಇದಾಗ್ತಾಳೆ ಮತ್ತೆ ಒಂದು 2-3 ಚಿಕಿತ್ಸೆ ಪಡೆದು ಆಮೇಲೆ ಗುಣಮುಖರಾಗಿ ಅದರಲ್ಲಿ ಒಂದು ನಾವು ಪಬ್ಲಿಕ್ ಮೆಸೇಜ್ ಒಂದು 2-3 ಪಬ್ಲಿಕ್ ಮೆಸೇಜ್ ಇದೆ. ಅದೇ ರೀತಿ ಅವಳು ಯಾವ ರೀತಿ ರೌಡಿಗಳನ್ನು ಕಿಡ್ನಾಪ್ ಆಗಿ ಯಾವ ರೀತಿಯ ಒಂದು ನಟನೆ ಬಹಳ ಪ್ರಬುದ್ಧವಾಗಿ ತೋರಿಸಿದ್ದಾಳೆ. ಈ ಚಿತ್ರವನ್ನು ಎಲ್ಲೆಲ್ಲಿ ಚಿತ್ರೀಕರಿಸಲಾಗಿದೆ, ಚಿತ್ರೀಕರಣ ಮಾಡಿದಿರಿ? ಸರ್, ಇದು ನಮ್ದು ಆ್ಯಕ್ಚುಲಿ ಕಂಪ್ಲೀಟ್ ಆಗಿ ನಾವು ಉಡುಪಿ ಮಣಿಪಾಲ್ ಸೈಡೇ ಮಾಡಬೇಕಂತ ಯೋಚನೆ ಮಾಡಿದ್ವಿ ಫಸ್ಟು. ಈ ಮಳೆಯ ಕಾರಣದಿಂದ ಹಾಗೂ ನನ್ನ ಈ ಉದ್ಯೋಗದ ಕಾರಣದಿಂದಾಗಿ ಅದನ್ನು ನಾನು ಕ್ಲೈಮ್ಯಾಕ್ಸ್ ಅದು ಉಡುಪಿಯಲ್ಲಿ ಮಾಡಿಬಿಟ್ಟು ಉಳಿದ ಭಾಗವನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿಕೊಂಡು ಕಲಾವಿದರು ಮತ್ತು ಕ್ಯಾಮರಾಮನ್ ಎಲ್ಲ ಉಡುಪಿಯಿಂದ ಬಂದಿದ್ರು. ಮತ್ತು ಕಲಾವಿದರನ್ನು ನಾನು ಶಿವಮೊಗ್ಗದಲ್ಲಿ ರೀಸೆಟ್ ಮಾಡಿ ಬೇರೆ ಟೀಮ್ ಮಾಡಿ ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಉಡುಪಿ, ಮಣಿಪಾಲ್, ತೀರ್ಥಹಳ್ಳಿ, ಉಡುಪಿ, ಮಣಿಪಾಲ್, ತೀರ್ಥಹಳ್ಳಿ, ಶಿವಮೊಗ್ಗ ಈ 4 ಲೊಕೇಶನ್ ಕವರ್ ಆಗಿದೆ ಸರ್. ಸರ್, ಇದರಲ್ಲಿ ಚಿತ್ರಕಥೆ ಸಂಭಾಷಣೆ ಯಾವುದು ಸರ್? ಇದು ಇಂಟ್ರೆಸ್ಟಿಂಗ್ ಇದ್ದು ಈ ಒಂದು ಅದೊಂದು ನಮ್ಮ ಶ್ರೀಮತಿ ರಾಜಲಕ್ಷ್ಮಿ ಸೋಮಶೇಖರ್ ಅಂತ ಇಲ್ಲೇ ಶಿವಮೊಗ್ಗದವರು. ಅವರು ನಮ್ಮ ಮೊದಲು ಒಂದು ಆಲ್ಬಮ್ ಬಿಡುಗಡೆ ಆಗಿತ್ತು, ನನ್ನ ಮುದ್ದು ಅಪ್ಪ ಅಂತ. ಇದು ಮುದ್ದು ಅಪ್ಪ ಅಂತ ಒಂದು ಆಲ್ಬಮ್ ಬಿಡುಗಡೆ ಆಗಿತ್ತು. ಅವರ ಸಂಬಂಧಿಕ ಹೀರೋಯಿನ್ ಸಂಬಂಧಿಕರಾಗಿದ್ದಾರೆ. ಅವರು ಒಂದು ತುಂಬಾ ಆಸೆ ಪಟ್ಟಿದ್ರು, ಒಂದು ನನ್ನ ಸ್ಟೋರಿ ಒಂದು ಕಿರುಚಿತ್ರ ಆಗ್ಬೇಕಂತ ಬಹಳ ಸರಿ ನನ್ನ ಹತ್ರ ಹೇಳಿದ್ರು. ಅದು ಈ ಟೈಮ್ ಒದಗಿ ಬಂದಿದೆ. ಅದಕ್ಕೋಸ್ಕರ ನಾವು ಈ ಕಿರುಚಿತ್ರವನ್ನು ಅವರಿಗೋಸ್ಕರ ಒಂದು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸರ್, ಇದು ಇಲ್ಲಿ ಸಂಗೀತಗಾರರು ಯಾರು, ಛಾಯಾಗ್ರಹಣ ಯಾರು, ಆಮೇಲೆ ಹಾಡುಗಾರರು ಯಾರು?
ಇದರಲ್ಲಿ DOP ಛಾಯಾಗ್ರಹಣ ಬಂದ್ಬಿಟ್ಟು ಅಭಿಶಿವಪುರ ಅಂತ, ನಮ್ಮ ಹೆಬ್ರಿ ಶಿವಪುರ, ಅಭಿಶಿವಪುರ ತಂಡ ಯಶಸ್ವಿಯಾಗಿ ನಿರ್ವಹಿಸಿದೆ. ಇದರಲ್ಲಿ ಸಂಗೀತ ಬಂದ್ಬಿಟ್ಟು ದಿನೇಶ್ ಕೊಡವರು ತಂಡ ಮಾಡ್ತಾ ಇದೆ, ಅದು ಪ್ರಿಯಾ ಮ್ಯೂಸಿಕ್ ಅಂತ ಇದೆ ಅವ್ರ ತಂಡ. ಅವರೇ ಖುದ್ದಾಗಿ ಹಾಡ್ತಾ ಇದ್ದಾರೆ, ಅವ್ರ ಡೈರೆಕ್ಷನ್ ನಿರ್ದೇಶನ ಕೂಡ ಅವರೇ ಈ ಕಿರುಚಿತ್ರಕ್ಕೆ. ಅದೇ ರೀತಿ ಧೃತಿ ಶೆಟ್ಟಿ ಯುವ ಪ್ರತಿಭೆ, ಪರ್ಕಳ ಉಡುಪಿ ಅಂತ, ನಮ್ಮ ಮಣಿಪಾಲದ ಹತ್ರ ಪರ್ಕಳ ಅಂತ ಬರುತ್ತೆ, ಅಲ್ಲೇ ಒಂದು ಯುವ ಪ್ರತಿಭೆ, ಅವರು ನಮ್ಮ ಟೀಮ್ ಸ್ಟಾರ್ ತಂಡದ ಸದಸ್ಯ ಕೂಡ. ಅದೇ ರೀತಿ ಈ ಚಿತ್ರವನ್ನು ನಿರ್ದೇಶನವನ್ನು ದಿನೇಶ್ ಕೊಡವರು ಇವರು ಒಂದು 4-5 ಕಿರುಚಿತ್ರ ಆಲ್ರೆಡಿ ಮಾಡಿದ್ದಾರೆ, ಒಂದು 7-8 ಆಲ್ಬಮ್ ಕೂಡ ಮಾಡಿದ್ದಾರೆ. ಬಹಳ ಒಂದು ಇದಿದೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅಂದ್ರೆ ಹಿಂದೂ ಕೂಡ ಕಿರುಚಿತ್ರ ಮಾಡಿದ್ದಾರೆ, 4-5 ಕಿರುಚಿತ್ರ ಮಾಡಿದ್ದಾರೆ, 7-8 ಆಲ್ಬಮ್ ಕೂಡ ಮಾಡಿದ್ದಾರೆ. ಅವರ ತಂಡ ನಮ್ಮೊಂದಿಗೆ ಯಶಸ್ವಿಯಾಗಿ. ಯಾವ ದಿನಾಂಕದೊಂದು ಬಿಡುಗಡೆಗೊಳ್ಳುತ್ತೆ ಅನ್ನೋದು ಈಗ ಒಂದು ಕಾರ್ಯಕ್ರಮ ಇಟ್ಕೊಂಡು? ಈಗ ನಮ್ಮ ಪ್ಲಾನಿಂಗ್ ಬಂದ್ಬಿಟ್ಟು ಈಗ ಇದು ಚಿತ್ರೀಕರಣ ಮುಗಿದಷ್ಟೇ ಮೊನ್ನೆ ಸಂಡೆ. ಈಗ ಡಬ್ಬಿಂಗ್ ಮತ್ತು ಈ ಟ್ರೈಲರ್ ಈಗ ಒಂದು 2-3 ದಿವಸದಲ್ಲಿ ಟ್ರೈಲರ್ ಬಿಡುಗಡೆ ಆಗುತ್ತೆ. ಅದೇ ತದನಂತರ ಡಬ್ಬಿಂಗ್ ಮತ್ತೆ ಇದು ಎಡಿಟಿಂಗ್ ವರ್ಕ್ ಆಗಿ ಬಿಫೋರ್ ಒಂದು 15-20 ಒಳಗೆ ರಿಲೀಸ್ ಮಾಡ್ತೀವಿ. ಅಂದ್ರೆ ಒಂದು ರಿಲೀಸ್ ಮಾಡೋದಕ್ಕೆ ಚಿತ್ರೀಕರಣ ತಂಡ ಮುಂದಾಗಿದೆ. ಮತ್ತೆ ಒಂದು ಲಾಂಚಿಂಗ್ ಅಂತ ಮಾಡ್ಕೊಂಡ್ಬಿಟ್ಟು ಸಣ್ಣ ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶಿವಮೊಗ್ಗದಲ್ಲಿ ಬಿಡುಗಡೆ ಮಾಡ್ಬೇಕಂತ ಹೇಳ್ತೀವಿ ಸರ್. ವಾರ್ತಾ ಇಲಾಖೆ ಮುಂದಿನ ದಿನಗಳಲ್ಲಿ ವಾರ್ತಾ ಇಲಾಖೆಯ ಒಂದು ಈ ಚಿತ್ರೀಕರಣಕ್ಕೆ ಪ್ರೋತ್ಸಾಹ ನೀಡುವಂಥ ಒಂದು ಇದಕ್ಕೆ ಏನಾದರೂ ಕೇಳೋದಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ಇಲ್ಲ, ನಾವು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒಂದು TV ರೈಟ್ಸ್ ಮಾದರಿಯಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಾವು ಒಂದು TV ರೈಟ್ಸ್ಗೆ ಅದು ಪ್ರಯತ್ನ ಪಡೋಣ ಅಂತ ಹೇಳಿ ನಾವು ಈ ಒಂದು ಚಿತ್ರಗಳನ್ನು ಒಂದು ಉತ್ತಮ ಮಟ್ಟದಲ್ಲಿ ಮಾಡಿದ್ದೀವಿ. ಸಂತೋಷವಾಗಿದೆ ಸರಿ ಸರ್, ನಮಗೆ ಇನ್ನೂ ಈ ಚಿತ್ರದ ನನ್ನ ಮುದ್ದು ಅಪ್ಪ ಅನ್ನೋದು ಅಪ್ಪನ ಒಂದು ಜವಾಬ್ದಾರಿಯ ಪಾತ್ರ ಏನಿದೆ, ಮಗಳ ಆ ಒಂದು ಸಂಕಷ್ಟ, ಅದಕ್ಕೆಲ್ಲ ಅಪ್ಪ ಹೋರಾಡಿ ಮಗಳನ್ನು ರಕ್ಷಣೆ ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡೋಂಥ ಒಂದು ಅವಳನ್ನ ವಿದ್ಯಾಭ್ಯಾಸದಲ್ಲೂ ಮುಂದುವರಿಸೋಂಥ ಆ ಒಂದು ಒಳ್ಳೆಯ ಸತ್ಕಾರ್ಯದ ಕೆಲಸ ಈ ಚಿತ್ರೀಕರಣ ತಂಡ ಆ ಒಂದು ಯೋಜನೆ ಮಾಡಿದೆ ಅಂತ ನಿಮ್ಮ ಮಾತಲ್ಲಿ ನಾವು ಕೇಳ್ತಾ ಇದ್ವಿ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಫೈನಲ್ ಒಂದು ಈ ಡಾಕ್ಟರನ್ನೇ ನಂಬಿದ್ರೆ ನಮಗೆ ಆಗಲ್ಲ, ದೇವರ ಒಂದು ಪವಾಡ ಕೂಡ ಇದಕ್ಕೆ ಇರುತ್ತದೆ ಅನ್ನೋದನ್ನು ನಾವು ಇದರಲ್ಲಿ ಮೆಸೇಜ್ ಮುಖ್ಯವಾಗಿ ಒಂದು ಒಂದು ಸಾರ್ವಜನಿಕ ವಲಯಕ್ಕೆ ಮುಖ್ಯವಾಗಿ ಕಳಿಸೋಂಥ ಸಂದೇಶ ಏನಂದರೆ, ಈ ವೈದ್ಯರು ಬೇಕು, ವೈದ್ಯರ ಜೊತೆಗೆ ಒಂದು ದೈವಶಕ್ತಿಯೂ ಬೇಕು. ಅದರ ಪವಾಡ ಅದೃಶ್ಯಗಳು ಯಾರೇ ಆಗಿರಲಿ ಭಕ್ತಿಯಿಂದ ನಡೆದುಕೊಂಡಾಗ ದೇವರು ಕೈ ಬಿಡಲ್ಲ ಅನ್ನೋದು ಒಂದು. ಮತ್ತೇನಾದರೂ ಈ ಸಂದರ್ಭದಲ್ಲಿ ತಾವು ಚಿತ್ರದ ಸಲುವಾಗಿ ಹೇಳೋದಕ್ಕೆ? ಈ ಚಿತ್ರಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ. ಪ್ರಥಮವಾಗಿ ನಮ್ಮ ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್, ಉಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಚಿತ್ರೀಕರಣಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಅವರ ಹಾಸ್ಪಿಟಲ್ ಅನ್ನು ಸಂಪೂರ್ಣವಾಗಿ ನಮಗೆ ಅನುಮತಿಸಿಕೊಟ್ಟಿದ್ರು. ಅವರಿಗೆ ಒಂದು ಈ ಸಂದರ್ಶನ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇಂಡೋರ್ ಶೂಟಿಂಗಿಗೆ ಕನಸು ನಿಲಯ ಅಂತ ಗೋಲ್ಡನ್ ಸಿಟಿ ಶಿವಮೊಗ್ಗ, ಅಲ್ಲಿ ಉತ್ತಮವಾದ ಒಂದು ಮನೆಯ ಒಂದು ವಾತಾವರಣ, ಅವರು ಕೂಡ ಫುಲ್ ಡೇ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಚಂದ್ರಶೇಖರ್ ಗೀತಾ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷ ಸಹಿತ ಎಲ್ಲ ನನ್ನ ಮಿತ್ರ ವೃಂದಕ್ಕೆ, ವಿದ್ಯಾರ್ಥಿ ಗ್ರೂಪ್ ಆಫ್ ಹೋಟೆಲ್ಸ್ ಶಿವಮೊಗ್ಗ, ಇವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದ.